RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಕಲಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ತಿಳುವಳಿಕೆ ಸರಣಿ ವಿಶೇಷ ಸಂಚಿಕೆ. ಇದನ್ನು ನಿಮ್ಗೆ RSGE ಪ್ರಸ್ತುತಪಡಿಸುತ್ತಿದೆ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ವಿಕಲಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಇವತ್ತು ನಾವು ಒಂದು ತುಂಬಾ ಮುಖ್ಯವಾದ, ಸ್ವಲ್ಪ ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ವಿಕಲಚೇತನರ ಶಿಷ್ಟಾಚಾರ ಅಥವಾ ಡಿಸೆಬಿಲಿಟಿ ಎಟಿಕೆಟ್. ಇದು ಬರೀ ವಿಕಲಚೇತನರ ಅಲ್ಲದವರು ಪಾಲಿಸಬೇಕಾದ್ದು ಅಂತ ಅಲ್ಲ ಅಲ್ವಾ? ಇದು ನಮ್ಮೆಲ್ಲರ ನಡುವಿನ, ಅಂದ್ರೆ ವಿಕಲಚೇತನ ವ್ಯಕ್ತಿಗಳು ಮತ್ತು ವಿಕಲಚೇತನರಲ್ಲದವರ ನಡುವಿನ ಪರಸ್ಪರ ಗೌರವಕ್ಕೆ ಸಂಬಂಧಿಸಿದ್ದು. ಖಂಡಿತ. ಇದು ಹೇಗೆ ಅಂದ್ರೆ ಬರೀ ಒಂದು ಸೌಜನ್ಯದ ವಿಷಯ ಅಲ್ಲ. ಇದು ಅವರ ಘನತೆ, ಸಮಾನತೆ ಮತ್ತೆ ಸಮಾಜದಲ್ಲಿ ಪೂರ್ತಿಯಾಗಿ ಭಾಗವಹಿಸೋಕೆ ಒಂದು ಅಡಿಪಾಯ ಇದ್ದಾಗೆ. ನೀವು RPWD ಕಾಯ್ದೆ 2016 ನೋಡಿ ಅಥವಾ UNCRPD ನೋಡಿ, ಎಲ್ಲವೂ ಇದೇ ವಿಷಯಗಳನ್ನು ಒತ್ತಿ ಹೇಳುತ್ತೆ. ಇದು ಒಂದು ರೀತಿ ಅವರ ಹಕ್ಕನ್ನ ಗೌರವಿಸೋದು ಕೂಡ. ಓ ಹೌದು, ಹಕ್ಕಿನ ವಿಷಯ ಇದು. ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ವಿಕಲಚೇತನರ ಶಿಷ್ಟಾಚಾರ ಅಂದ್ರೆ ನಿಖರವಾಗಿ ಏನು? ನಾವು ಬಳಸೋ ಪದಗಳಿಗೆ ಮಾತ್ರ ಸೀಮಿತನಾ? ಇಲ್ಲ, ಅದಕ್ಕಿಂತ ಹೆಚ್ಚು. ನಮ್ಮ ಆಧಾರ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇದು ನಮ್ಮ ಬರವಣಿಗೆ, ನಾವು ಬೇರೆಯವರ ಜೊತೆ ಮಾತಾಡೋ ರೀತಿ, ನಮ್ಮ ಮನೋಭಾವನೆ ಎಲ್ಲವನ್ನೂ ಒಳಗೊಳ್ಳುತ್ತೆ. ಆ ವಿಡಿಯೋದಲ್ಲಿ ಇನ್ನೊಂದು ಪಾಯಿಂಟ್ ಇತ್ತು. ನಾವು ಬಳಸೋ ಪದಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬಹುದು ಮತ್ತೆ ಒಬ್ಬೊಬ್ಬರ ಇಷ್ಟಾನಿಷ್ಟಗಳು ಬೇರೆ ಇರಬಹುದು ಅಂತ. ಕರೆಕ್ಟ್. ಅಂದ್ರೆ ಹಿಂದೆ ಸರಿ ಅಂತ ಇದ್ದ ಪದ ಇವತ್ತು ಸರಿ ಇಲ್ಲದೇ ಇರಬಹುದು. ಸೊ ಎಲ್ಲರನ್ನೂ ಗೌರವದಿಂದ ಕಾಣೋದು ಅನ್ನೋದೇ ಅದೇ ಮೂಲತತ್ವ. ಇದು ಬರೀ ಪದಗಳ ಆಟ ಅಲ್ಲ ಅಂತ ಹೇಳಿದ್ನಲ್ಲ, ಇದು ನಮ್ಮ ನಡತೆ, ನಮ್ಮ ದೃಷ್ಟಿಕೋನವನ್ನ ತೋರಿಸುತ್ತೆ. RPWD ಕಾಯ್ದೆ ನೋಡಿ, ಅದರ ಪೀಠಿಕೆ ಅಧ್ಯಾಯ 2 ಎಲ್ಲಾ ಕಡೆ ವ್ಯಕ್ತಿಗಳ ಘನತೆ, ತಾರತಮ್ಯ ಇಲ್ಲದೇ ಇರೋದು, ಕಾನೂನು ಸಾಮರ್ಥ್ಯ ಇವುಗಳ ಬಗ್ಗೆ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಕೈಪಿಡಿನಲ್ಲೂ ಇದೆ ಅಲ್ವಾ? ಸಮಾನತೆ, ಘನತೆ, ತಾರತಮ್ಯ ಮಾಡಬಾರ್ದು, ಪೂರ್ಣ ಭಾಗವಹಿಸುವಿಕೆ. ಹೌದು, ಅದೇ ಮೂಲ ಸ್ತಂಭಗಳು. ಶಿಷ್ಟಾಚಾರ ಪಾಲಿಸೋದು ಅಂದ್ರೆ ಈ ತತ್ವಗಳನ್ನೇ ನಾವು ದಿನನಿತ್ಯದ ಜೀವನದಲ್ಲಿ ಪಾಲಿಸೋದು. ಆಮೇಲೆ ಸುಪ್ರೀಂ ಕೋರ್ಟ್ ಕೈಪಿಡಿಯಲ್ಲಿ ಸಾಮಾಜಿಕ ಮಾದರಿ ಬಗ್ಗೆ ಹೇಳಿದ್ದಾರೆ. ಕೇಳಿದಿರಾ? ಸೋಷಿಯಲ್ ಮಾಡೆಲ್ ಆಫ್ ಡಿಸಬಿಲಿಟಿ ಅಂದ್ರೆ ವಿಕಲಚೇತನತೆ ವ್ಯಕ್ತಿಯಲ್ಲಿಲ್ಲ, ಸಮಾಜದ ಅಡೆತಡೆಗಳಲ್ಲಿದೆ ಅನ್ನೋದು. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಕಟ್ಟಡಗಳಲ್ಲಿ ರ್ಯಾಂಪ್ ಇಲ್ದೇ ಇರೋದು ಒಂದು ಭೌತಿಕ ಅಡೆತಡೆ. ಅದೇ ರೀತಿ ವಿಕಲಚೇತನರ ಬಗ್ಗೆ ಜನರಿಗಿರೋ ತಪ್ಪು ಕಲ್ಪನೆಗಳು ಅದು ಮನೋಭಾವದ ಅಡೆತಡೆ. ಸೊ ಸಮಸ್ಯೆ ವ್ಯಕ್ತಿಯಲ್ಲಿಲ್ಲ, ನಮ್ಮ ಸಮಾಜದ ರಚನೆಯಲ್ಲಿದೆ ಅಂತ. ಸರಿಯಾದ ಶಿಷ್ಟಾಚಾರ ಪಾಲನೆ ಈ ಮನೋಭಾವದ ಅಡೆತಡೆಗಳನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ವಿಷಯವನ್ನ ನೋಡೋ ರೀತಿನೇ ಬದಲಾಯಿಸುತ್ತೆ, ನಿಜ. ಈಗ ಭಾಷೆ ಬಗ್ಗೆ ಮಾತಾಡೋಣ. ಪದಗಳು ಹೇಗೆ ಪರಿಣಾಮ ಬೀರ್ತವೆ ಅನ್ನೋದ್ರ ಬಗ್ಗೆ. ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ದೇನೆ ನಾವು ಬಳಸೋ ಮಾತುಗಳು ಬೇರೆಯವರಿಗೆ ನೋವು ಮಾಡಬಹುದು. ವ್ಯಕ್ತಿ ಮೊದಲು ಭಾಷೆ ಮತ್ತೆ ಗುರುತಿನ ಮೊದಲು ಭಾಷೆ ಅಂತ 2 ರೀತಿ ಇದೆಯಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಚರ್ಚೆ. ವ್ಯಕ್ತಿ ಮೊದಲು ಭಾಷೆ ಅಂದ್ರೆ ಹೆಸರೇ ಹೇಳೋ ಹಾಗೆ ವ್ಯಕ್ತಿಗೆ ಮೊದಲ ಪ್ರಾಧಾನ್ಯತೆ. ಉದಾಹರಣೆಗೆ, ಡಿಸಬಿಲಿಟಿ ಇರೋ ವ್ಯಕ್ತಿ ಅಥವಾ ಭೌತಿಕ ಸವಾಲಿರೋ ವ್ಯಕ್ತಿ ಅನ್ನೋದು. ಆದ್ರೆ ವಿಡಿಯೋದಲ್ಲಿ ಎಲ್ಲರೂ ಇದನ್ನೇ ಒಪ್ತಾರಾ? ಅಲ್ಲಿ ಪ್ಯಾನೆಲ್ ಚರ್ಚೆ ಇತ್ತಲ್ಲ? ಇಲ್ಲ, ಎಲ್ಲರೂ ಒಪ್ಪಲ್ಲ. ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಉದಾಹರಣೆಗೆ, ಆಟಿಸಂ ಇರೋ ಒಬ್ರು ತಮ್ಮನ್ನ ಆಟಿಸ್ಟಿಕ್ ವ್ಯಕ್ತಿ ಅಂತಾನೆ ಗುರುತಿಸ್ಕೊಳ್ಳಕ್ ಇಷ್ಟಪಡ್ತಾರೆ. ಅದು ಐಡೆಂಟಿಟಿ ಫಸ್ಟ್ ಲ್ಯಾಂಗ್ವೇಜ್ ಆಯ್ತು. ಅಂದ್ರೆ ಆಟಿಸಂ ಅನ್ನೋದು ಅವರ ಗುರುತಿನ ಒಂದು ಮುಖ್ಯ ಭಾಗ ಅಂತ ಅವ್ರು ಭಾವಿಸ್ತಾರೆ. ಹೌದು. ಅದೇ ರೀತಿ ಶ್ರವಣ ಸವಾಲಿರೋರು ಕೆಲವರು ತಮ್ಮನ್ನ ಕಿವುಡ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಡಿ ಕ್ಯಾಪಿಟಲ್ ಲೆಟರಲ್ಲಿ ಬಳಸಿ. ಅಂದ್ರೆ ಅದೊಂದು ಸಾಂಸ್ಕೃತಿಕ ಗುರುತು, ಕೇವಲ ಒಂದು ಸ್ಥಿತಿಯಲ್ಲ. ಕರೆಕ್ಟ್. ಅದೊಂದು ಕಮ್ಯುನಿಟಿ. ಅದನ್ನ ಅವರು ಒಂದು ನ್ಯೂನತೆ ಅಂತ ನೋಡಲ್ಲ, ಸಂವಹನದ ಒಂದು ಬೇರೆ ರೀತಿಯಷ್ಟೇ. ಮತ್ತೆ ಅಂಧತ್ವ ಇರೋ ಇನ್ನೊಬ್ರು ವಿಡಿಯೋದಲ್ಲಿ ಹೇಳಿದ್ರು, ಮೊದಲು ವ್ಯಕ್ತಿ, ಆಮೇಲೆ ಅಂಧ ವ್ಯಕ್ತಿ.
ಆದ್ರೆ ಆ ಪದಕ್ಕಿಂತ ಹೆಚ್ಚಾಗಿ ಅದನ್ನ ಹೇಗೆ ನಿಭಾಯಿಸ್ತಾರೆ, ಸಮಾಜ ಹೇಗ್ ನೋಡುತ್ತೆ ಅನ್ನೋದು ಮುಖ್ಯ ಅಂತ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಒಂದೇ ಸರಿ ಉತ್ತರ ಇಲ್ಲ ಇದಕ್ಕೆ. ವ್ಯಕ್ತಿಯ ಇಷ್ಟವೇ ಮುಖ್ಯ. ಕರೆಕ್ಟ್. ಅದನ್ನೇ ಸುಪ್ರೀಂ ಕೋರ್ಟ್ ಕೈಪಿಡಿಯಲ್ಲೂ ಹೇಳೋದು. ಸಾಧ್ಯ ಇದ್ರೆ ಅವರನ್ನೇ ಕೇಳಿ ಅವರ ಆದ್ಯತೆ ಏನು ಅಂತ ತಿಳ್ಕೊಳ್ಳೋದು ಬೆಸ್ಟ್. ಗೌರವನೂ ಕೊಟ್ಟ ಹಾಗೆ ಆಗುತ್ತೆ. ಸರಿ, ಹಾಗಾದ್ರೆ ನಾವು ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳು, ಯಾವ ಪದಗಳನ್ನ ಬಳಸಬಾರ್ದು? ಕೈಪಿಡಿಯಲ್ಲಿ ಲಿಸ್ಟ್ ಇದೆ. ಉದಾಹರಣೆಗೆ ಪೀಡಿತ ಅಥವಾ ಬಲಿಪಶು ಅಂತ ಹೇಳಬಾರದು. ಅದ್ರ ಬದಲು ಸಿಂಪಲ್ ಆಗಿ ವಿಕಲಚೇತನತೆ ಇರೋ ವ್ಯಕ್ತಿ ಅಷ್ಟೇ. ಮತ್ತೆ ಗಾಲಿ ಕುರ್ಚಿಗೆ ಸೀಮಿತ, ಅದನ್ನ ಬಹಳ ಜನ ಬಳಸ್ತಾರೆ. ಅದು ತಪ್ಪು. ಯಾಕಂದ್ರೆ ಗಾಲಿ ಕುರ್ಚಿ ಅವ್ರನ್ನ ಸೀಮಿತಗೊಳಿಸಲ್ಲ, ಅದು ಅವರಿಗೆ ಓಡಾಡೋಕೆ ಸಹಾಯ ಮಾಡುತ್ತೆ. ಸೊ ಗಾಲಿ ಕುರ್ಚಿ ಬಳಸೋ ವ್ಯಕ್ತಿ ಅನ್ನೋದು ಸರಿ. ಓಕೆ. ಮೂಕ, ಮ್ಯೂಟ್, ಡಂಬ್ ಖಂಡಿತ ಬಳಸಬಾರ್ದು. ಅದು ಹಳೆ ಪದ, ಅಗೌರವ ತೋರಿಸುತ್ತೆ. ಮಾತಿನ ಸವಾಲಿರೋ ವ್ಯಕ್ತಿ ಅನ್ಬಹುದು. ಅಥವಾ ಅವರು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೋ ಅದನ್ನ ಹೇಳಬಹುದು, ಸಂಜ್ಞಾ ಭಾಷೆ ಬಳಸೋರು ಅಂತ. ಬುದ್ಧಿಮಾಂದ್ಯ, ರಿಟಾರ್ಡೆಡ್ ಅನ್ನೋ ಪದವನ್ನ ಈಗಂತೂ ಎಲ್ಲೂ ಬಳಸಲ್ಲಲ್ವಾ? ಇಲ್ಲವೇ ಇಲ್ಲ. ಅದರ ಬದಲು ಬೌದ್ಧಿಕ ಸವಾಳುಳ್ಳ ವ್ಯಕ್ತಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ DSM, ICD ವರ್ಗೀಕರಣಗಳಲ್ಲೂ ಆಗಿರೋ ಬದಲಾವಣೆ. ಸರಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಕುಂಟ, ಕುರುಡ, ಹೆಳವ ಈ ತರಹದ ಪದಗಳನ್ನಂತೂ ಯಾವತ್ತೂ ಬಳಸಬಾರ್ದು. ಹೌದು, ಅದು ಆಕ್ರಮಣಕಾರಿ ಪದಗಳು. ಅದೇ ರೀತಿ ಕೆಲವರು ಅತಿ ಸೌಜನ್ಯ ತೋರ್ಸೋಕೆ ಅಂತ ವಿಭಿನ್ನ ಸಾಮರ್ಥ್ಯದವರು ಅಥವಾ ವಿಶೇಷ ಚೇತನರು ಅಂತಾರೆ. ಆದ್ರೆ ಎಲ್ರಿಗೂ ಅದು ಇಷ್ಟ ಆಗಲ್ಲ. ಅದು ವಿಕಲಚೇತನತೆಯ ವಾಸ್ತವವನ್ನ ಮರೆಮಾಚಿದ ಹಾಗೆ ಆಗುತ್ತೆ ಅಂತ ಕೆಲವರು ಫೀಲ್ ಮಾಡ್ತಾರೆ. ಹೌದು. ಸೊ ಆದ್ಯತೆ ಗೊತ್ತಿಲ್ಲ ಅಂದ್ರೆ ಸಾಮಾನ್ಯವಾಗಿ ವ್ಯಕ್ತಿ ಮೊದಲು ಭಾಷೆ, ಉದಾಹರಣೆ ಅಂಧಕ್ಕೂ ಉಳ್ಳ ವ್ಯಕ್ತಿ ಬಳಸೋದು ಸೇಫ್. ಅವರು ಬೇರೆ ರೀತಿ ಹೇಳಿದ್ರೆ ಅದನ್ನೇ ಫಾಲೋ ಮಾಡೋದು. ಎಕ್ಸಾಕ್ಟ್ಲಿ. ಮತ್ತೆ ಅವರ ವಿಕಲಚೇತನತೆಯನ್ನ ಮಾತಾಡೋ ಅಗತ್ಯ ಇದೆಯಾ ಅಂತ ಮೊದಲು ಯೋಚಿಸ್ಬೇಕು. ಅದು ಆ ಸಂದರ್ಭಕ್ಕೆ ಮುಖ್ಯ ಇಲ್ಲ ಅಂದ್ರೆ ಸುಮ್ಮನೆ ಪ್ರಸ್ತಾಪ ಮಾಡೋದು ಬೇಡ. ಕರೆಕ್ಟ್. ಅದು ಅವರ ಗುರುತಿನ ಒಂದು ಭಾಗ ಅಷ್ಟೇ. ಸರಿ, ಭಾಷೆ ಬಗ್ಗೆ ಕ್ಲಿಯರ್ ಆಯ್ತು. ಈಗ ನಡವಳಿಕೆ ಬಗ್ಗೆ ಮಾತಾಡೋಣ. ಅಂದ್ರೆ ಮಾತಲ್ಲದೆ ಬೇರೆ ರೀತಿ ಸಂವಹನ. ವಿಡಿಯೋದಲ್ಲಿ ಹೇಳಿದ್ರು ಸಹಾಯ ಬೇಕಾ ಅಂತ ನಾವೇ ಊಹಿಸ್ಕೊಂಡು ಹೋಗ್ಬಾರ್ದು ಅಂತ. ಮೊದಲು ಕೇಳ್ಬೇಕು. ಆಸ್ಕ್, ಡೋಂಟ್ ಅಸ್ಯೂಮ್. ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ವ್ಯಕ್ತಿಯ ಸ್ವಾಯತ್ಯತೆಯನ್ನ ಅಂದ್ರೆ ಆಟೋನಮಿಯನ್ನ ಗೌರವಿಸುತ್ತೆ. RPWD ಕಾಯ್ದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲದರಲ್ಲೂ ಇದನ್ನ ಹೇಳಿದ್ದಾರೆ. ಅವರ ನಿರ್ಧಾರ ಅವರೇ ತಗೋಬೇಕು. ಹೌದು, ಸಹಾಯ ಬೇಕೋ ಬೇಡೋ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ಲಿ. ಇನ್ನೊಂದು ಸಾಮಾನ್ಯ ತಪ್ಪು, ಶ್ರವಣ ಸವಾಲು ಇರೋರತ್ರ ಜೋರಾಗಿ ಕಿರುಚೋದು ಅಥವಾ ತುಟಿಯನ್ನ ಅತಿಯಾಗಿ ಆಡ್ಸಿ ಮಾತಾಡೋದು. ಹೌದು, ಅದು ಸಾಮಾನ್ಯವಾಗಿ ಹೆಲ್ಪ್ ಮಾಡಲ್ಲ. ಬದಲಿಗೆ ಅಗೌರವ ಅನಿಸ್ಬೋದು. ನಾರ್ಮಲ್ ಆಗಿ ಸ್ಪಷ್ಟವಾಗಿ ಅವರ ಮುಖ ನೋಡಿ ಮಾತಾಡಿದ್ರೆ ಸಾಕು. ಅವರ ಕಮ್ಯುನಿಕೇಷನ್ ಸ್ಟೈಲ್ ಬೇರೆ ಇರ್ಬೋದು ಅಲ್ವಾ? ಖಂಡಿತ. RPWD ಕಾಯ್ದೆಯಲ್ಲೇ ಸಂವಹನ ಅಂದ್ರೆ ಬರೀ ಮಾತಲ್ಲ, ಸಂಜ್ಞಾ ಭಾಷೆ, ಸ್ಪರ್ಶ, ಸುಲಭವಾಗಿ ಓದೋಕೆ ಬರೋ ಫಾರ್ಮ್ಯಾಟ್ ಎಲ್ಲವೂ ಸೇರಿದೆ. ಸೊ ಅವರ ಅಗತ್ಯಕ್ಕೆ ತಕ್ಕ ಹಾಗೆ ನಾವು ಹೊಂದ್ಕೋಬೇಕು. ಹಾಗೆಯೇ ಯಾರಾದ್ರೂ ತಮ್ಮ ವಿಕಲಚೇತನತೆ ಬಗ್ಗೆ ಹೇಳಿದಾಗ ಅಯ್ಯೋ ಪಾಪ ಅನ್ನೋ ಥರ ರಿಯಾಕ್ಟ್ ಮಾಡೋದು, ಶಾಕ್ ಆದ ಹಾಗೆ ತೋರ್ಸೋದು, ಇದನ್ನೆಲ್ಲ ಮಾಡಬಾರ್ದು. ಸಹಜವಾಗಿ ಇರ್ಬೇಕು. ಕರೆಕ್ಟ್. ನಮ್ಮ ರಿಯಾಕ್ಷನ್ ಮನೋಭಾವದ ಅಡೆತಡೆಯನ್ನ, ಆಟಿಟ್ಯೂಡ್ನಲ್ ಬ್ಯಾರಿಯರನ್ನ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ವಿಕಲಚೇತನತೆ ಅನ್ನೋದು ಮಾನವ ವಿವಿಧ್ಯತೆಯ ಒಂದು ಭಾಗ ಅಷ್ಟೇ ಅನ್ನೋ ಭಾವನೆ ನಮ್ಮ ಪ್ರತಿಕ್ರಿಯೆಯಲ್ಲಿ ಕಾಣಬೇಕು. ಅವರು ಸಹಾಯ ಬೇಡ ಅಂದ್ರೆ ಅಥವಾ ಹೀಗ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಗೌರವಿಸ್ಬೇಕು, ಪರ್ಸನಲ್ ಆಗಿ ತಗೋಬಾರ್ದು. ಖಂಡಿತ. ಅಂತಿಮವಾಗಿ ವಿಡಿಯೋದಲ್ಲಿ ಹೇಳಿದ ಹಾಗೆ ಎಲ್ಲರನ್ನೂ ಸಮಾನವಾಗಿ ನಮ್ಮ ಸ್ನೇಹಿತರು, ಕೊಲೀಗ್ಸ್ ತರ ಸಹಜವಾಗಿ ನೋಡೋದು, ಅದೇ ಮುಖ್ಯ. ಹೌದು, ಇದು RPWD ಕಾಯ್ದೆಯ ಪೂರ್ಣ ಮತ್ತು ಪರಿಣಾಮಕಾರಿ ಭಾಗವಹಿಸುವಿಕೆ ಅನ್ನೋ ಆಶಯಕ್ಕೆ ಸರಿಹೊಂದುತ್ತೆ. ನಿಜ. ಅವರನ್ನ ಬೇರೆಯವರು ಅಂತ ನೋಡ್ದೆ ನಮ್ಮಲ್ಲೊಬ್ರು ಅಂತ ನೋಡ್ಬೇಕು. ಈಗ ಕೊನೆಯದಾಗಿ ನಮ್ಮ ಮನೋಭಾವನೆಗಳು, ಸಮಾಜದಲ್ಲಿರೋ ತಪ್ಪು ಕಲ್ಪನೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಕೆಲವೊಮ್ಮೆ ನಮ್ಮ ಉದ್ದೇಶ ಸರಿ ಇದ್ರೂ ನಮ್ಮ ಮಾತು ಬೇರೆಯವರಿಗೆ ಬೇರೆ ಥರ ಕೇಳಿಸ್ಬೋದು. ವಿಡಿಯೋದಲ್ಲಿ ಉದಾಹರಣೆಗಳಿದ್ವು. ಹೌದು. ಒಂದು ಕಾಮನ್ ಎಕ್ಸಾಂಪಲ್, ವಿಕಲಚೇತನರು ತಮ್ಮ ದಿನನಿತ್ಯನ ಕೆಲಸ ಮಾಡಿದ್ರೆ ಸಾಕು, ಅದನ್ನೇ ಇನ್ಸ್ಪಿರೇಷನಲ್ ಅಂತ ಹೇಳೋದು.
ಓ ಹೌದು, ಸ್ಕೂಲ್ಗೋಗೋದು, ಕೆಲ್ಸ ಮಾಡೋದು ಇವೆಲ್ಲ ಸಹಜ ಜೀವನ ಅಲ್ವಾ? ಅದನ್ನೇ ದೊಡ್ಡ ವಿಷಯ ಮಾಡಿದ್ರೆ ಅವ್ರ ಬಗ್ಗೆ ನಮ್ಮ ನಿರೀಕ್ಷೆಗಳು ಕಡಿಮೆ ಇವೆ ಅಂತ ತೋರ್ಸಿದ ಹಾಗಾಗುತ್ತೆ. ಇದನ್ನ ಇನ್ಸ್ಪಿರೇಷನ್ ಪಾಂಡ್ ಅಂತಾನೂ ಕರೀತಾರೆ ಕೆಲವರು. ಆಮೇಲೆ ಇನ್ನೊಂದು ಉದಾಹರಣೆ, ಓ ನಿಮ್ಗೆ ಕೆಲ್ಸ ಸಿಕ್ಕಿದ್ದು ಖುಷಿಯಾಯ್ತು ಅಂತೆ ಆಶ್ಚರ್ಯದಲ್ಲಿ ಹೇಳೋದು. ಹೌದು, ಕೇಳೋಕ್ ಚೆನ್ನಾಗನ್ಸಿದ್ರು ಅದರ ಹಿಂದೆ ಇವರಿಗೆಲ್ಲ ಕೆಲ್ಸ ಸಿಗೋದೇ ಕಷ್ಟ, ನಿಮಗ್ ಸಿಕ್ಕಿದ್ದು ಗ್ರೇಟ್ ಅನ್ನೋ ಧ್ವನಿ ಇರುತ್ತೆ. ಇದು ಸಮಾಜದಲ್ಲಿರೋ ತಪ್ಪು ಕಲ್ಪನೆಯನ್ನ ತೋರಿಸುತ್ತೆ. ವಿಕಲಚೇತನರ ಸಾಮರ್ಥ್ಯವನ್ನ ಕಡಿಮೆ ಅಂದಾಜು ಮಾಡೋದು. ಕರೆಕ್ಟ್. ಇದು ಮನೋಭಾವದ ಅಡೆತಡೆ. RPWD ಕಾಯ್ದೆ, ಸುಪ್ರೀಂ ಕೋರ್ಟ್ ಕೈಪಡಿ ಎಲ್ಲದರಲ್ಲೂ ಇದರ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ RPWD ಕಾಯ್ದೆಯ ಅಧ್ಯಾಯ 8ರಲ್ಲಿ ಜಾಗೃತಿ ಮೂಡಿಸೋ ಬಗ್ಗೆ ಹೇಳಿರುವುದು. ಅವರ ಹಕ್ಕು, ಸಾಮರ್ಥ್ಯ, ಕೊಡುಗೆ ಬಗ್ಗೆ ಸಮಾಜಕ್ಕೆ ತಿಳಿಸ್ಬೇಕು, ನೆಗೆಟಿವ್ ಆಟಿಟ್ಯೂಡ್ಸ್ ಬದಲಾಯಿಸಬೇಕು ಅಂತ. ಇದು ಕರುಣೆ ಅಥವಾ ಸ್ಫೂರ್ತಿಯ ವಿಷಯ ಅಲ್ಲ, ಸಮಾನ ಅವಕಾಶದ ವಿಷಯ. ಎಕ್ಸಾಕ್ಟ್ಲಿ. ಇದೇ ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಅಥವಾ ನೈಜ ಸಮಾನತೆ. ಬರೀ ಕಾನೂನು ಮುಂದೆ ಸಮಾನತೆ ಅಲ್ಲ, ನಿಜ ಜೀವನದಲ್ಲೂ ಆ ಸಮಾನತೆ ಕಾಣಬೇಕು. ನಮ್ಮ ಶಿಷ್ಟಾಚಾರ ಅದಕ್ಕೊಂದು ಸಣ್ಣ ಹೆಜ್ಜೆ. ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೆನಪಿಸಿಕೊಳ್ಳೋದಾದ್ರೆ, 1. ಭಾಷೆ ಗೌರವದಿಂದ ಬಳಸಿ, ಆದ್ಯತೆ ಕೇಳಿ, ಹಳೆ ಪದ ಬೇಡ, ಅಗತ್ಯವಿದ್ರೆ ಮಾತ್ರ ವಿಕಲಚೇತನತೆ ಬಗ್ಗೆ ಮಾತಾಡಿ. 2. ನಡತೆ ಊಹಿಸಬೇಡಿ, ಕೇಳಿ, ಸೂಚನೆ ಗೌರವಿಸಿ, ಸಹಜವಾಗಿರಿ, ಸಮಾನವಾಗಿ ನೋಡಿ. 3. ಮನೋಭಾವ ತಪ್ಪು ಕಲ್ಪನೆಗಳನ್ನ ಪ್ರಶ್ನಿಸಿ, ಅತಿಯಾಗಿ ವೈಭವೀಕರಿಸಬೇಡಿ, ಕಡಿಮೆ ಅಂದಾಜು ಮಾಡಬೇಡಿ, ವ್ಯಕ್ತಿಯನ್ನ ನೋಡಿ. ಪರ್ಫೆಕ್ಟ್ ಸಮರಿ. ಇದೆಲ್ಲ ವ್ಯಕ್ತಿಗಳ ಘನತೆ, ಸಮಾನತೆ ಮತ್ತು ಅವರ ಹಕ್ಕುಗಳನ್ನ ಎತ್ತಿ ಹಿಡಿಯೋಕೆ ಬೇಕು. ಇದು ಎಲ್ಲರನ್ನೂ ಒಳಗೊಳ್ಳೋ ಸಮಾಜ ಕಟ್ಟೋ ದಾರಿಯಲ್ಲಿ ಒಂದು ಮುಖ್ಯ ಹೆಜ್ಜೆ. ಈ ಸರಣಿ ಮತ್ತು ಈ ವಿಶೇಷ ಸಂಚಿಕೆಯನ್ನ ಪ್ರಸ್ತುತಪಡಿಸಲು ಸಹಕರಿಸಿದ RSGE ಆಡಳಿತ ಮಂಡಳಿಗೆ ನಮ್ಮ ಧನ್ಯವಾದಗಳು. ನಾವು ಇವತ್ತು ಶಿಷ್ಟಾಚಾರದ ಬಗ್ಗೆ ಮಾತಾಡಿದ್ವಿ. ಆದರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸೋದಾದ್ರೆ, ನಮ್ಮ ಕಟ್ಟಡಗಳು, ಸೇವೆಗಳು ಎಲ್ಲವೂ ಯೂನಿವರ್ಸಲ್ ಡಿಸೈನ್ ಅಳವಡಿಸ್ಕೊಂಡ್ರೆ ಹೇಗೆ? ಅಂದ್ರೆ ಮೊದಲೇ ಎಲ್ಲರಿಗೂ, ವಿಕಲಚೇತನರು, ವಯಸ್ಸಾದವರು, ಮಕ್ಕಳು ಎಲ್ಲರಿಗೂ ಸುಲಭವಾಗಿ ಬಳಸೋ ಹಾಗೆ ಡಿಸೈನ್ ಮಾಡೋದು. ಉದಾಹರಣೆಗೆ ಇಳಿಜಾರು, ಧ್ವನಿ ಸೂಚನೆಗಳು. ಹೌದು. ಹಾಗೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ. ಆಮೇಲೆ ವಿಶೇಷ ಸೌಲಭ್ಯ ಕೊಡೋ ಅಗತ್ಯನೂ ಕಡಿಮೆ ಆಗುತ್ತಲ್ವಾ? ಇದು ಮುಂದಿನ ಯೋಚನೆಗೆ. ಖಂಡಿತ. ಸಾರ್ವತ್ರಿಕ ವಿನ್ಯಾಸವೇ ನಿಜವಾದ ಒಳಗೊಳ್ಳುವಿಕೆ. ಒಳ್ಳೆ ಪಾಯಿಂಟ್ ಇದು. ಸರಿ, ಇವತ್ತಿನ ಚರ್ಚೆಯನ್ನ ಮುಗಿಸ್ತಾ ಒಂದು ಸಣ್ಣ ನುಡಿಮುತ್ತು ಹೇಳೋಣ್ವೇ? ಹೇಳಿ. ಜ್ಞಾನದ ನುಡಿಮುತ್ತು. ಮಾತು ಮತ್ತು ನಡತೆ ನಮ್ಮ ಮನಸ್ಸಿನ ಕನ್ನಡಿ. ಅವು ಎಲ್ಲರ ಘನತೆಯನ್ನು ಪ್ರತಿಫಲಿಸುವಂತಿರಲಿ, ಯಾರನ್ನೂ ಹೊರತುಪಡಿಸದಂತೆ ಬೆಳಗಲಿ.